ಶ್ರೀರಾಮ ಸಮರ್ಥ. ಮೇ 16. ದೇಹವು ಪರಮಾರ್ಥಕ್ಕೆ ಸಾಧನೆ ಎಂದು ತಿಳಿಯಬೇಕು. ಸಂತರ ಕಾರ್ಯವು ನಿಮ್ಮನ್ನು ದೇಹ ಬುದ್ಧಿಯಿಂದ ಬಿಡಿಸುವುದಾಗಿರುತ್ತದೆ. ನಿಮಗೆ ಮಕ್ಕಳನ್ನು ಕೊಡುವುದು, ನಿಮ್ಮ ನೋವನ್ನು ನಿವಾರಿಸುವುದು, ಅಂದರೆ ನಿಮಗೆ ವಿಷಯ ಕೊಡುವುದು, ಇದು ಅವರ ಕಾರ್ಯವಲ್ಲ. ನಾವು ಪರಮಾರ್ಥದ ಕಡೆಗೆ ಹೋದಂತೆ ನಮ್ಮ ದೇಹ ಬುದ್ಧಿಯು ನಮ್ಮನ್ನು ಪರಮಾರ್ಥದಿಂದ ಪರಾವೃತ್ತಗೊಳಿಸುವ ಪ್ರಯತ್ನ ಮಾಡುತ್ತದೆ. ಶಾಸ್ತ್ರ ಬುದ್ಧಿಯು ದೇಹ ಬುದ್ಧಿಯನ್ನು ಆಧರಿಸಿಕೊಂಡಿರುತ್ತದೆ. ನಾವು ಅದರಲ್ಲಿಯ ದೇಹ ಬುದ್ಧಿಯನ್ನು ನಾಶಗೊಳಿಸಿ ಅದನ್ನು ಶುದ್ಧಗೊಳಿಸಬೇಕು. ಇದಕ್ಕಾಗಿ ಭಗವಂತನ ಸ್ಮರಣೆಯಂಥ ಬೇರೆ ಉಪಾಯವಿಲ್ಲ. ನಾಯಿಯು ನಮಗೆ ರಾತ್ರಿ ಮನೆ ಕಾಯಲು ಉಪಯೋಗವಾಗುತ್ತದೆ. ಅದು ಎಷ್ಟೇ ಉತ್ತಮ ಅಥವಾ ಉಪಯುಕ್ತವಾಗಿದ್ದರೂ ನಾವು ಅದನ್ನು ನಮ್ಮ ಎಲೆಯಲ್ಲಿ ಊಟಕ್ಕೆ ಕೂಡಿಸಿಕೊಳ್ಳುವುದಿಲ್ಲ. ದೇಹದ ವಿಷಯದಲ್ಲಿಯೂ ಹೀಗೆ ಎಂದು ತಿಳಿಯಬೇಕು. ಒಳಗಿನ ಕೊಬ್ಬರಿಯ ರಕ್ಷಣೆಗಾಗಿ ಹೊರಗಿನ ಚಿಪ್ಪು ಇರುವಂತೆ ದೇಹವನ್ನು ಪರಮಾರ್ಥಕ್ಕೆ ಸಾಧನವೆಂದು ತಿಳಿಯಬೇಕು. ಆದರೆ ಮನುಷ್ಯನು ಈ ದೇಹವೇ ನಾನು ಇರುತ್ತೇನೆ ಎಂದು ತಿಳಿದು ವ್ಯವಹಾರ ಮಾಡುತ್ತಾನೆ. ವಾಸ್ತವಿಕವಾಗಿ ನಾವು ದೇಹದಿಂದ ಬೇರೆಯಾಗಿರುತ್ತೇವೆ ಎಂದು ಪದೋಪದಿ ತೋರಿಸುತ್ತಿರುತ್ತೇವೆ. ನನ್ನ ಕೈ, ನನ್ನ ಕಾಲು, ನನ್ನ ಕಣ್ಣು, ನನ್ನ ಮನಸ್ಸು, ಇಷ್ಟೇ ಅಲ್ಲದೆ ನನ್ನ ಜೀವ ಎಂದು ಅನ್ನುತ್ತೇವೆ. ಆದರೆ ವ್ಯವಹರಿಸುವುದು ಮಾತ್ರ ನಾನು ಅದೇ ಇರುತ್ತೇನೆ ಎಂದು ತಿಳಿದು ವ್ಯವಹರಿಸುತ್ತೇವೆ. ದೇಹದೊಂದಿಗೆ ಸಂಬಂಧ ಹೆಚ್ಚಿಗೆ ಬರುವಂತೆಯೇ ನಾವು ಭಗವಂತನ ಹತ್ತಿರ ಪ್ರಾರ್ಥಿಸುತ್ತೇವೆ. ಆದರೆ ಹೀಗೆ ಮಾಡಬಾರದು. ನಮ್ಮ ದೇಹದ ಮೇಲಿನ ಪ್ರೇಮ ಕಡಿಮೆಯಾಗುವುದಕ್ಕಾಗಿ ಮತ್ತೊಬ್ಬರನ್ನು ಪ್ರೇಮ ಮಾಡಬೇಕು. ಪ್ರೇಮ ಉಂಟಾಗುವುದಕ್ಕಾಗಿ ನಮಗೆ ನಮ್ಮಂಥ ದೇಹಧಾರಿಯೇ ಬೇಕಾಗುತ್ತಾರೆ. ನಾಯಿ ಅಳುತ್ತಿದ್ದರೆ ನಮಗೆ ಖೇದವೆನಿಸುವುದಿಲ್ಲ. ಆದರೆ ಒಂದು ಸಣ್ಣ ಮಗು ಅಳುತ್ತಿದ್ದರೆ ಖೇದವೆನಿಸುತ್ತದೆ. ದೇವರ ಮೇಲೆ ಪ್ರೇಮ ಮಾಡುವುದಕ್ಕೆ ದೇವರನ್ನು ನಮ್ಮಂತೆಯೇ ದೇಹಧಾರಿಯನ್ನಾಗಿ ಕಲ್ಪಿಸಬೇಕಾಗುತ್ತದೆ. ಆದ್ದರಿಂದ ನಮ್ಮ ದೇಹದ ಮೇಲಿನ ಪ್ರೇಮ ಕಡಿಮೆಯಾಗುವುದಕ್ಕೆ, ದೇಹ ಬುದ್ಧಿ ಕಡಿಮೆಯಾಗುವುದಕ್ಕೆ ಸಗುಣಮೂರ್ತಿಯ ಅಥವಾ ಸದ್ಗುರುಗಳ ಧ್ಯಾನ ಮಾಡಬೇಕಾಗುತ್ತದೆ. ಅದು ದೃಢವಾಗುತ್ತಾ ಹೋದಂತೆ ನಾವು ನಮ್ಮನ್ನು ಮರೆಯುತ್ತಾ ಹೋಗುತ್ತೇವೆ. ಹಾಗೂ ನಾವು ದೇಹ ಬುದ್ಧಿಯ ಆಚೆಗೆ ಹೋದೆವೆಂದರೆ ಸದ್ಗುರುಗಳ ನಿಜವಾದ ಸ್ವರೂಪವು ದೇಹಾತೀತವಿರುತ್ತದೆಂಬ ಅನುಭವ ಬರುತ್ತದೆ. ದೇಹ ಬುದ್ಧಿಯು ನಷ್ಟವಾದಂತೆ ಸದ್ಗುರುಗಳ ನಿಜವಾದ ಪರಿಚಯವಾಗುತ್ತದೆ. ಯಾರು ದೇಹಾಭಿಮಾನವನ್ನು ನಷ್ಟ ಮಾಡಿಕೊಂಡಿರುವರೋ ಅಂಥವರ ಬಗ್ಗೆ ದೊಡ್ಡ ಜ್ಞಾನಿಗಳು ಕೂಡ ಮತ್ಸರ ಪಡುತ್ತಾರೆ. ನಾನು ದೇಹವಿರುತ್ತೇನೆ ಎಂದು ಅನ್ನುವುದಕ್ಕಿಂತ ಗಾಢವಾದ ಅಜ್ಞಾನವು ಬೇರೊಂದಿಲ್ಲ. ನಿಜವಾಗಿಯೂ ನಾನು ಭಗವಂತನವನಾಗಿದ್ದು ದೇಹದವನಿರುತ್ತೇನೆ ಅನ್ನುವುದಕ್ಕಿಂತ ಮತ್ತೊಂದು ಸುಳ್ಳು ಇರುವುದಿಲ್ಲ. ಪ್ರಪಂಚದಲ್ಲಿ ಸಂಕಟಗಳು ಬರುತ್ತವೆ, ಆದರೂ ಕೂಡ ಪ್ರಪಂಚವನ್ನು ಬಿಡಬೇಕೆಂದು ಅನಿಸುವುದಿಲ್ಲ. ಇದಕ್ಕಿಂತ ಬೇರೆ ಭಗವಂತನ ಮಾಯೆ ಯಾವುದು? ಅತಿ ಸಹವಾಸದಿಂದಾಗಿ ದೇಹದ ಮಮತ್ವವು ಕಡಿಮೆಯಾಗುವುದಿಲ್ಲ. ಭಗವಂತನ ಸಹವಾಸದಿಂದ, ಅಂದರೆ ದೇವರಿಗೆ ಹೋಗುವುದು, ಜಪ ಮಾಡುವುದು ಮುಂತಾದ ನಿಯಮ ಮಾಡುವುದರಿಂದ ದೇಹದ ಮಮತ್ವವು ಸ್ವಲ್ಪ ಸ್ವಲ್ಪ ಕಡಿಮೆಯಾಗುತ್ತದೆ. ದೇಹದ ಸಹವಾಸದಿಂದ ನಾವು ದೇಹದವರಾಗುತ್ತೇವೆ. ನಾಮದ ಸಹವಾಸದಿಂದ ನಾವು ಪರಮಾತ್ಮನವರಾಗುತ್ತೇವೆ. ಇಂದಿನ ಮುಖ್ಯ ವಿಚಾರ: ಭಗವಂತನ ಸ್ಮರಣೆಯಲ್ಲಿ ದೇಹ ಬುದ್ಧಿಯ ಮರಣವಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಆತ್ಮೀಯರೇ ನಮಸ್ಕಾರ. ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಕೂಡಲೇ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪದ ಕ್ಲಿಕ್ ಮಾಡಿರಿ.